ಎಲ್ಲರಿಗೂ ನಮಸ್ಕಾರ. ಸಿ ಕೆ ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವರೆಕಾಳು ಮಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅವರೆಕಾಳು ಸೀಸನ್ ಇರೋದ್ರಿಂದ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ದೋಸೆ, ಅನ್ನ, ಚಪಾತಿ ಎಲ್ಲ ಜೊತೆನೂ ತಿನ್ಬೋದು. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ನಾನು 1 ಲೋಟ ಅಷ್ಟು ಬೇಳೆ ತೊಗೊತಾ ಇದ್ದೀನಿ. ನೋಡಿ, 2 ಲೋಟ ಅಷ್ಟು ಬೇಳೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಅದನ್ನು ತೊಳ್ಕೊಬೇಕು ಚೆನ್ನಾಗೆ. ಈಗ ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಬೇಯಿಸ್ಬೇಕಲ್ಲ ಅದಕ್ಕೋಸ್ಕರ. ಈಗ ಒಂದು ಕುಕ್ಕರ್ಗೆ ಬೇಳೆನ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಚೂರು ಕೊಬ್ಬರಿ ಎಣ್ಣೆ. ಈಗ ಅದಕ್ಕೆ ಒಂದು 3 ಈರುಳ್ಳಿ, ಒಂದು 2 ಟೊಮೊಟೊ, ಆಮೇಲೆ ಖಾರಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು. ಆಮೇಲೆ 1-2 ಬೆಳ್ಳುಳ್ಳಿ. ಇನ್ನೊಂದು ಪಾತ್ರೆಗೆ ಸೊಪ್ಪು, ನಾನು ಪಾಲಕ್ ಸೊಪ್ಪು ಮತ್ತು ಚಕ್ಕೋತ ಮತ್ತು ಸಬ್ಸಿಗೆ ಸೊಪ್ಪು 3 ತೊಗೊಂಡಿದ್ದೀನಿ. ನೀವು ಯಾವ ಸೊಪ್ಪು ಬೇಕಾದ್ರೂ ತೊಗೋಬೋದು, ಎಲ್ಲ ಸೊಪ್ಪಲ್ಲೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದೆಲ್ಲ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು, ಅದು ಬೇಯಬೇಕಲ್ಲ ಅದಕ್ಕೋಸ್ಕರ. ಈಗ ಒಂದು ಕುಕ್ಕರ್ಗೆ ನೋಡಿ ಸೊಪ್ಪು, ಆವಾಗ ಅದು ಚಿಕ್ಕ ಕುಕ್ಕರ್, ಅದು ಜಾಗ ಸಾಲಿಲ್ಲ, ಅದಕ್ಕೆ ನಾನು ಬೇರೆ ಕುಕ್ಕರ್ ಇಟ್ಕೋತಾ ಇದ್ದೀನಿ. ನೋಡಿ, ಈಗ ಇದ್ರ ಮೇಲ್ಗಡೆ ಅವರೆಕಾಯಿ ಇಡ್ತಾ ಇದ್ದೀನಿ. ಈಗ ಅವರೆಕಾಯಿಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು. ಈಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ಕೂಗಿಸಿ, ಯಾಕಂದರೆ ಅವರೆಕಾಯಿ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ. ಈಗ ನೋಡಿ, 4-5 ವಿಷಲ್ ಕೂಗಿ ಒಂದು ಅರ್ಧ ಗಂಟೆ ಆಗಿದೆ. ಈಗ ಬೆಂದಿದೆಯಾ ಅಂತ ತೆಗೆದು ನೋಡೋಣ. ನೋಡಿ, ಅವರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕೆಳಗಡೆ ಸೊಪ್ಪು ಚೆನ್ನಾಗಿ ಬೆಂದಿದೆ, ತೊಂದರೆ ಇಲ್ಲ. ಈಗ ಅದನ್ನೆಲ್ಲ ರುಬ್ಕೋಬೇಕು. ಈಗ ಒಂದು ಮಿಕ್ಸಿಗೆ ಸ್ವಲ್ಪ ಕಾಯಿ ತುರಿ, ಆಮೇಲೆ 1-2 ಚಮಚ ಅಷ್ಟು ಧನಿಯಾ. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳಿ. ಈಗ ಅದಕ್ಕೆ ಬೇಯಿಸಿರೋವಂಥ ಬೇಳೆ ಎಲ್ಲ ಮಸಾಲೆ ಹಾಕಿ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಇದ್ರ ಜೊತೆಗೆ ರುಬ್ಬಬೇಕು. ಆಮೇಲೆ ಸ್ವಲ್ಪ ಸೊಪ್ಪು, ಇದನ್ನು ನೈಸಾಗಿ ರುಬ್ಕೊಳ್ಳಿ. ನೋಡಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಇದೇ ಥರ ನಾನು ಎಲ್ಲ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ರುಬ್ಕೊತೀನಿ. ನೋಡಿ, ಇದೇ ಹದದಲ್ಲೇ ರುಬ್ಬಬೇಕು ನೀವು. ನೋಡಿ, ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ. ಈಗ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ, ಆಮೇಲೆ ಕರಿಬೇವು. ಈಗ ರುಬ್ಬಿರೋಂಥ ಮಸಾಲನೆಲ್ಲ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇದು ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ, ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಈಗೆಲ್ಲ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊಪ್ಪು ಎಲ್ಲ ರುಬ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಒಂದೊಂದೇ. ನೋಡಿ, ಈಗ ರುಬ್ಬಿರೋಂಥ ಸೊಪ್ಪು ಎಷ್ಟು ಗ್ರೀನ್ ಕಲರ್ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ, ದೋಸೆ ಜೊತೆ ಎಲ್ಲ. ಒಂದ್ಸಲಿ ಟ್ರೈ ಮಾಡಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗೆ. ಈಗ ಇದಕ್ಕೆ ಬೇಯಿಸಿರೋ ಅಂಥ ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಆವಾಗಲೇ ನಿಮಗೆ ಮಸೊಪ್ಪು ಟೇಸ್ಟ್ ಸೂಪರಾಗಿ ಬರೋದು. ಈಗ ಒಂದು ಸ್ವಲ್ಪ ಕಲ್ಲುಪ್ಪೆ ಯೂಸ್ ಮಾಡಿ, ಪುಡಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಬೆಲ್ಲ, ನೀವು ಕಲ್ಲುಪ್ಪು ಯೂಸ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ಮಸೊಪ್ಪು. ನೋಡಿ, ನೀವು ಎಷ್ಟು ಜಾಸ್ತಿ ಕುದಿಸ್ತೀರೋ ಅಷ್ಟು ಟೇಸ್ಟ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ಹೊತ್ತೇ ಕುದಿಸಿ. ನೋಡಿ, ಅವರೆಕಾಳು ಮಸೊಪ್ಪು ರೆಡಿಯಾಗಿದೆ ಇವಾಗ.
ನೋಡಿ, ರುಚಿಯಾದ ಅವರೆಕಾಳಿನ ಮೊಸೊಪ್ಪು ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಇದು ಸೀಸನ್ ಆಗಿರೋದ್ರಿಂದ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಸಾಂಬಾರುಗಳಿದ್ದಾವೆ, ಒಂದ್ಸಲಿ ನೋಡಿ. ಥ್ಯಾಂಕ್ ಯು.